ಧೂಮ ಮದ್ಯಪಾನದಂಥ ದುಶ್ಚಟಗಳಿಗೆ ಪ್ರಧಾನಿ ಮೋದಿ ಬಾಣ. ಯುವ ಜನತೆಯನ್ನ ದುಶ್ಚಟಗಳಿಂದ ದೂರ ಇರಿಸುವಂತಹ ಪ್ಲಾನ್ ಇದು. ಹೌದು, ಧೂಮ ಮತ್ತು ಮದ್ಯಪಾನದಂತಹ ದುಶ್ಚಟಗಳಿಗೆ ಪ್ರಧಾನಿ ಮೋದಿ ಬಾಣ. ಯುವ ಜನತೆಯನ್ನ ದುಶ್ಚಟಗಳಿಂದ ದೂರ ಇರಿಸೋಕೆ ಪ್ಲಾನ್ ಮಾಡ್ತಾರೆ. 40% GST ಮಾಡಿ ಪರೋಕ್ಷವಾಗಿ ಹೊಸ ಅಸ್ತ್ರ ಹೂಡಿದ್ದಾರೆ. ಸಿಗರೇಟ್, ಗುಟ್ಕಾ, ಪಾನ್ ಮಸಾಲಾಗಳ ವಿರುದ್ಧ ಪರೋಕ್ಷ ಸಮರ ಸಾರಿದ್ದಾರೆ. ಸಿಗರೇಟು, ಗುಟ್ಕಾ, ಪಾನ್ ಮೇಲೆ 40% GST ಜಾರಿಯಾಗಿದೆ. ಕೆಲವು ಮದ್ಯದ ಬೆಲೆಗಳಲ್ಲೂ ಏರಿಕೆಯಾಗೋದ್ರಿಂದ ಇದು ಸುಲಭ ಅಲ್ಲ ಅಂತಿದ್ದಾರೆ. 40% ಪ್ಲಾನ್ಗೆ ಪಾನ್ ಪ್ರಿಯರು ಕೂಡ ಈಗ ಕಂಗಾಲಾಗಿರುವಂಥದ್ದು. ಮೋದಿ 40% ಪ್ಲಾನ್ಗೆ ಮದ್ಯಪ್ರಿಯರಿಗೆ ಬಿಸಿ ನಶೆ ಏರಿದೆ. ಮೋದಿ 40%ಗೆ ಪ್ಲಾನ್ಗೆ ಗುಟ್ಕಾ ಪ್ರಿಯರು ಕೂಡ ಗಾಬರಿ ಆಗಿರುವಂಥದ್ದು. ಸಿಗರೇಟು, ಪಾನ್ ಮಸಾಲ, ಗುಟ್ಕಾ ಮದ್ಯಪ್ರಿಯರಿಗೆ ಒಂದು ರೀತಿಯ ಒಳ್ಳೆ ಶಾಕ್ ಅಂತಾನೆ ಹೇಳ್ಬೋದು. ಇದು ಯುವ ಜನತೆಯನ್ನ ದುಶ್ಚಟಗಳಿಂದ ದೂರ ಇರಿಸೋಕೆ ಪರೋಕ್ಷವಾಗಿ GSTನ ಹೆಚ್ಚು ಮಾಡಿ ಜಾರಿ ಮಾಡಿರುವಂಥದ್ದು. ಸಿಗರೇಟ್, ಗುಟ್ಕಾ, ಪಾನ್ ಮಸಾಲಗಳ ವಿರುದ್ಧ ಪರೋಕ್ಷವಾಗಿ ಸಮರ ಹೂಡಿದೆ ಮೋದಿ ಸರ್ಕಾರ. ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಪಾನ್ ಮಸಾಲಗಳು, ಇದ್ರ ಮೇಲೆಲ್ಲ 40% GST ಜಾರಿಯಾಗುತ್ತೆ. ಇನ್ಮೇಲೆ ಕೆಲವು ಮದ್ಯದ ಬೆಲೆಗಳಲ್ಲೂ ಕೂಡ ಏರಿಕೆಯಾಗೋದ್ರಿಂದ ಇದು ಸುಲಭ ಅಲ್ಲ ಅನ್ನುವಂಥದ್ದು. ಜೊತೆಗೆ 40% ಪ್ಲಾನ್ಗೆ ಪಾನ್ ಪ್ರಿಯರು, ಪಾನ್ ಮಸಾಲ ಹಾಕಿಕೊಳ್ಳುವಂಥವರು, ಪಾನ್ ಮಸಾಲವನ್ನ ಕೊಂಡುಕೊಳ್ಳುವಂಥವರು ಎಲ್ಲ ಕಂಗಾಲಾಗಿದ್ದಾರೆ. ಇನ್ನು 40% ಈ GSTಗೆ ಮಧ್ಯಪ್ರಿಯರಿಗೂ ಕೂಡ ಈ ಬಿಸಿ ಶಾಕ್ ತಟ್ಟಿದೆ, ನಶೆ ಏರ್ದಂಗಾಗಿದೆ ಇದನ್ನ ನೋಡಿ. ಇನ್ನು ಮೋದಿಯ 40% ಪ್ಲಾನ್ಗೆ ಗುಟ್ಕಾ ಪ್ರಿಯರು ಕೂಡ ಗಾಬರಿಯಾಗಿದ್ದಾರೆ. ಒಂದು ರೀತಿ ಪರೋಕ್ಷವಾಗಿ ಬಾಣವನ್ನ ಹೂಡಿ ಇದನ್ನ ಎಷ್ಟಾಗುತ್ತೋ ಅಷ್ಟು ದುಶ್ಚಟಗಳಿಂದ ಜನರನ್ನ, ಯುವ ಜನತೆಯನ್ನ ದೂರ ಇಡಿಸುವಂತಹ ಪ್ಲಾನ್ ಇದರಲ್ಲಿ ಖಂಡಿತವಾಗ್ಲೂ ಇದೆ ಅಂತ ಕಾಣಿಸುತ್ತೆ. ಬಿಕಾಸ್ ಇಲ್ಲಿ 40% GST ಜಾರಿ ಮಾಡಿದ ಕಾರಣ ಬೆಲೆಗಳು ಹೆಚ್ಚಾಗುತ್ತೆ, ಕೊಂಡುಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಒಂದಷ್ಟು ಮಟ್ಟಿಗೆ ದುಶ್ಚಟಗಳಿಂದ ಜನರನ್ನ, ಯುವ ಜನತೆಯನ್ನ ದೂರ ಇಡಬಹುದು ಅನ್ನುವಂಥದ್ದು ಪರೋಕ್ಷವಾಗಿ ಕಂಡು ಬರ್ತಿರುವಂಥದ್ದು. ಹಾಗಾಗಿ ಸಿಗರೇಟ್ ಇರಬಹುದು, ಗುಟ್ಕಾ ಹಾಕೊಳ್ಳುವಂಥವ್ರು ಇರ್ಬೋದು, ಇನ್ನು ಪಾನ್ ಮಸಾಲ ಖಾದ್ಯಗಳ ಮೇಲೆ ಒಂದಷ್ಟು ಹೇರಿಕೆಯಾಗಿದೆ. ಹಾಗಾಗಿ ಇದನ್ನು ಕೊಂಡುಕೊಳ್ಳುವವರ ಸಂಖ್ಯೆಯು, ಅದನ್ನು ವಿನಿಯೋಗಿಸುವಂಥವರ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತೆ. ಅದರಿಂದ ಯುವ ಜನತೆ ಒಂದಷ್ಟು ದುಶ್ಚಟಗಳಿಂದ ದೂರವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕೆ ಪರೋಕ್ಷವಾಗಿ 40% GSTಯನ್ನು ಈಗ ಸಿಗರೇಟು, ಗುಟ್ಕಾ, ಪಾನ್ ಮಸಾಲಗಳ ಮೇಲೆ ಜಾರಿ ಮಾಡಲಾಗಿರುವಂಥದ್ದು. ಗುಟ್ಕಾ ಪ್ರಿಯರಿಗೆ ಒಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. 25% 60% ಸುಂಕ ಹೆಚ್ಚಳವಾಗ್ತಿದೆ. ಇನ್ನು ಸೆಂಟೆಡ್ ತಂಬಾಕೇನಿದೆ ಅದರಲ್ಲೂ ಕೂಡ ಸುಂಕ ಜಾಸ್ತಿ ಆಗ್ತಿರುವಂಥದ್ದು. 25% 60% ಜಾಸ್ತಿ ಆಗಿದೆ. ಇನ್ನು ಈಗ ₹5 ಪ್ಯಾಕೆಟ್ ಇದ್ರೆ ಇನ್ಮೇಲೆ ₹13 ಕೊಡಬೇಕಾಗತ್ತೆ. 40% GST ಹೆಚ್ಚಾಗಿರೋ ಕಾರಣ ಜಗಿಯುವಂತಹ ತಂಬಾಕೇನಿದೆ ಅದ್ರ ಮೇಲೂ ಕೂಡ ಭಾರಿ ಸುಂಕ ಬರೆ ಬಿದ್ದಿರುವಂಥದ್ದು. ಇನ್ನು ಕಿಂಗ್ ಸಿಗರೆಟ್ ಬೆಲೆ ₹8.50 ಆಗುತ್ತೆ. ಕಿಂಗ್ ಲೈಟ್ಸ್ ಬೆಲೆಗಳು ಕೂಡ ಸಿಕ್ಕಾಪಟ್ಟೆ ಇನ್ಮೇಲೆ ಜಾಸ್ತಿ ಆಗುವಂಥದ್ದು. ಸೊ ಸೆಂಟೆಡ್ ತಂಬಾಕಿರಬಹುದು, ಗುಟ್ಕಾ ಇರ್ಬೋದು, ಬೇರೆ ಬೇರೆ ಬ್ರ್ಯಾಂಡ್ಗಳ ಸಿಗರೇಟ್ ಇರ್ಬೋದು, ಇನ್ನು ಸ್ಮಾಲ್ ಸಿಗರೆಟ್ ಪ್ಯಾಕೆಟ್ ಮೇಲೂ ಕೂಡ ₹3 ಹೆಚ್ಚಳವಾಗುತ್ತೆ ಇನ್ಮೇಲೆ. ಸೊ ಸಿಗರೆಟ್ ಸೇದುವಂಥ ಅಭ್ಯಾಸ ಇರೋರು, ಹ್ಯಾಬಿಟ್ಸ್ ಇರೋರು ಸ್ವಲ್ಪ ಇನ್ಮೇಲೆ ಯೋಚನೆ ಮಾಡಬೇಕು, ಭರಿಸಬೇಕಲ್ಲ ಈ ಸುಂಕ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಾಗ ಕೊಂಡುಕೊಳ್ಳುವವರ ಸಂಖ್ಯೆ, ಅದರಲ್ಲೂ ಯುವ ಜನತೆಗೆ ಸಿಗರೆಟ್ ಹುಚ್ಚಿದ್ರೆ ಅದನ್ನು ಕೊಂಡುಕೊಳ್ಳುವಾಗ ಒಂದು ಬಿಟ್ಟು 2 ಬಾರಿ ಯೋಚನೆ ಮಾಡುವಂತಹ ಸಂದರ್ಭ ಇದ್ದಾಗ ಕೊಂಡುಕೊಳ್ಳೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೇನೋ, ಪರೋಕ್ಷವಾಗಿ ಇದನ್ನ ಹೀಗೆ ಮಾಡಿ ದುಶ್ಚಟಗಳಿಂದ ಜನರನ್ನ ದೂರ ಇಡೋಕ್ಕಾಗುತ್ತೇನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ GSTಯನ್ನು ಈಗ ಜಾರಿ ಮಾಡಲಾಗಿರುವಂಥದ್ದು. ಜಗಿಯುವಂತಹ ತಂಬಾಕು ಮೇಲೆ ಸುಂಕದ ಬರೆ ಬಿದ್ದಿರುವಂಥದ್ದು. ಸೊ ಗುಟ್ಕಾ ಪ್ರಿಯರಿಗೆ ಒಂದು ರೀತಿ ಶಾಕ್ ಆದರೆ ಮದ್ಯಪ್ರಿಯರಿಗೂ ಕೂಡ ಇಲ್ಲಿ ಶಾಕ್ ಕೊಟ್ಟಿದೆ ಇವತ್ತಿನ ಬಜೆಟ್. ಸೊ ಮದ್ಯದ ಬೆಲೆಗಳಲ್ಲೂ ಕೂಡ ಸಾಕಷ್ಟು ಏರಿಕೆಯ ಆಗೋದ್ರಿಂದ ಇದು ಸುಲಭ ಅಲ್ಲ ಅನ್ನುವಂಥದ್ದು. ಮದ್ಯದವರ ನಶೆ ಕೂಡ ಈಗಾಗಲೇ ಬಜೆಟ್ ನೋಡಿ ಏರಿದೆ.